ನಿಮ್ಮೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತಗಳು. ನನ್ನ ದೇಶ ನನ್ನ ಜನ ಈ ಪಾಠದ ವಿಡಿಯೋದಲ್ಲಿ ಇದು 4ನೆಯ ಭಾಗ ಮಕ್ಕಳೇ. ವಿಷಯ ಕನ್ನಡ ತರಗತಿ 4 ಪದ್ಯಪಾಠ 4 ಮಕ್ಕಳೇ. ಈ ಒಂದು ಭಾಗ 4 ನೋಡುವ ಮುನ್ನ ನೀವು ನನ್ನ ದೇಶ ನನ್ನ ಜನದ ಭಾಗ 1, ಭಾಗ 2, ಭಾಗ 3 ನೋಡಿಕೊಂಡು ನಂತರ ಈ ಒಂದು ಭಾಗ 4ಕ್ಕೆ ಬನ್ನಿ ಮಕ್ಕಳೇ. ಏಕೆಂದರೆ ಈ ಒಂದು ಭಾಗ 4 ಮುಂದುವರೆದ ಭಾಗ. ಅದನ್ನು 1-2 ಭಾಗ ನೋಡಿದ್ರೆ ಮಾತ್ರ ಈ ಒಂದು ಭಾಗ 4 ಅರ್ಥ ಆಗುತ್ತದೆ ಮಕ್ಕಳೇ. ಅದರಿಂದ ಅವುಗಳನ್ನು ನೋಡಿಕೊಂಡು ನಂತರ ಈ ಒಂದು ಭಾಗಕ್ಕೆ 4ಕ್ಕೂ ಬನ್ನಿ ಮಕ್ಕಳೇ. ನನ್ನ ದೇಶ ನನ್ನ ಜನ ಪಾಠವನ್ನು ಮುಂದುವರಿಸೋಣ. ನನ್ನ ದೇಶ ನನ್ನ ಜನ ಮುಂದುವರೆದ ಅಭ್ಯಾಸ ಪಾಠಗಳು ಮಕ್ಕಳೇ. ಮೊದಲು ಅಭ್ಯಾಸದಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಕ್ಕಳೇ. ವಿರುದ್ಧಾರ್ಥ ಪದಗಳು ಇದು ಎಲ್ಲ ಭಾಷೆಗಳಲ್ಲೂ ಬರ್ತಕ್ಕಂಥದ್ದು. ನೀವು ಇಂಗ್ಲೀಷಲ್ಲೂ ಬರೆದಿದ್ದೀರ ಅಪೋಸಿಟ್ ವರ್ಡ್ ಅಂತ, ಹಿಂದಿಯಲ್ಲೂ ಸಹ ನೀವು ಬರ್ತಿರ್ತೀರ ಉಲ್ಟ ಶಬ್ದ ಬರಿ ಅಂತ. ಸೊ ಇಲ್ಲೂ ಸಹ ವಿರುದ್ಧಾರ್ಥಕ ಒಂದು ಪದಕ್ಕೆ ಇರತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಬರಿಬೇಕು. ಮೊದಲನೇದು ಹಿರಿಯ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಕಿರಿಯ. ಬಾಣಗಳು ಯಾವ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಇರುತ್ತೆ, ಆ ಥರ ಆಪೋಸಿಟ್ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು ಮಕ್ಕಳೇ. ಏತಿ ಅಂದರೆ ಪ್ರೀತಿ ಅಂತೀವಲ್ಲ, ಹಾಗೆ ವಿರುದ್ಧವಾಗಿ ಹೇಳ್ತಕ್ಕಂಥದ್ದು ಮಕ್ಕಳೇ ಹಿರಿಯ ಕಿರಿಯ. ನೆಕ್ಸ್ಟು ಪ್ರಾಚೀನ. ನಾವು ಅದಕ್ಕೆ 8 ಮಾರ್ಕ್ ಹಾಕ್ತೀವಿ ಮಕ್ಕಳೇ. ಈ ಒಂದು ಪ್ರಾಚೀನ ಆದ ನಂತರ ನೋಡಿ 8 ಮಾರ್ಕ್. ಹಿರಿಯ ಅಂದರೆ ನೋಡಿ 8 ಮಾರ್ಕ್ ಹಾಕಿರ್ತೀವಿ. 8 ಮಾರ್ಕ್ ಅಂದರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಚಿಹ್ನೆ. ಸೊ ಅದನ್ನು ಗಣಿತ ಭಾಷೆಯಲ್ಲಿ ನಾವು 8 ಅಂತ ಕರಿತೀವಿ. ಕನ್ನಡದಲ್ಲಿ ಅದು ಈ ಥರ ಒಂದು ಗೆರೆ ಮೇಲೆ ಒಂದು ಗೆರೆ ಬರೆದು ಇದು ಆಪೋಸಿಟ್ ಅಥವಾ ವಿರುದ್ಧಾರ್ಥಕ ಆಗುತ್ತೆ ಮಕ್ಕಳೇ. ಸೊ ಆ ಒಂದು ಪ್ರಾಚೀನ ಅಭ್ಯಾಸವನ್ನು ಮಾಡಬೇಕಾದ್ರೆ ಅಭ್ಯಾಸದಲ್ಲಿ ಈ ಒಂದು ವ್ಯಾಕರಣದಲ್ಲಿ ನಾವು ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಾದ್ರೆ ಈ ಥರ ಈ ಕಡೆ ಒಂದು ಗೆರೆ ಈ ಕಡೆ ಒಂದು ಗೆರೆ ಅಥವಾ ಗಣಿತ ಭಾಷೆಯಲ್ಲಿ 8 ಅಂತ ಕರಿತೀವಿ. ಅದನ್ನು ಹಾಕಲೇಬೇಕು ಮಕ್ಕಳೇ, ಬೇರೆ ಇಸ್ ಅದನ್ನು ಹಾಕಬಾರ್ದು ಮಕ್ಕಳೇ. ಸೊ ನೋಡಿ, ಪ್ರಾಚೀನ 8 ವರ್ತಮಾನ. ಪ್ರಾಚೀನ ಅದಕ್ಕೆ ವಿರುದ್ಧಾರ್ಥಕ ಪದ ವರ್ತಮಾನ ಮಕ್ಕಳೇ. ನಂತರ ಪ್ರಾಚೀನ ಅಂದರೆ ಹಳೆಯ ಕಾಲದಲ್ಲಿ ನಡೀತಕ್ಕಂಥದ್ದು, ವರ್ತಮಾನ ಅಂದರೆ ಈಗಿನ ಕಾಲದಲ್ಲಿ ನಡೀತಕ್ಕಂಥದ್ದು, ಇಂದು ಏನು ನಡೀತದೆಯೋ ಅದು ಮಕ್ಕಳೇ. ಏರು, ಅದಕ್ಕೆ ವಿರುದ್ಧ ಚಿಹ್ನೆ ಇಳಿ. ಏರು ವಿರುದ್ಧ ಚಿಹ್ನೆ ಇಳಿ. ಏರು ಅಂದರೆ ಮೇಲಕ್ಕೆ ಏರುವುದು ಅಥವಾ ಹತ್ತುವುದು, ಅದಕ್ಕೆ ವಿರುದ್ಧವಾದದ್ದು ಇಳಿಯುವುದು. ಏರುವುದು ಇಳಿಯುವುದು. ಅಥವಾ ಇನ್ನೊಂದು ತಗ್ಗು ಅಂತೂ ಸಹ ನಾವು ಅದನ್ನು ಹೇಳ್ಬೋದು. ತಗ್ಗು ಅಂತೂ ಸಹ ಅದು ಆಗುತ್ತೆ ಮಕ್ಕಳೇ ಭೂಮಿ ಮಟ್ಟದಲ್ಲಿ ಬಂದಾಗ. ನೆಕ್ಸ್ಟ್ ಸ್ವಚ್ಛಂದ. ಸ್ವಚ್ಛಂದ ಅಂದರೆ ಯಾವುದೇ ರೀತಿಯಾದ ನಿರ್ಬಂಧ ಇಲ್ಲಿರ್ತಕ್ಕಂಥದ್ದು. ನಿರ್ಬಂಧ ಎಂದರೆ ಇದು ನಿರ್ಬಂಧಿಸಿರುವುದು, ಕಾನೂನಿನ ಚೌಕಟ್ಟಿನಲ್ಲಿ ಇರುವುದು. ಪ್ರೊಹಿಬಿಷನ್, ಈ ಒಂದು ದಾರಿಯಲ್ಲಿ ಹೋಗಬೇಡಿ ಅಂತ 8 ಮಾರ್ಕ್ ಹಾಕಿರ್ತಾರೆ, ಒಂದು ದಾರವನ್ನು ಕಟ್ಟಿರ್ತಾರೆ. ಆಗ ನಾವು ಅದರ ಸಂದೇಶ ನಿರ್ಬಂಧಿಸಲಾಗಿದೆ, ಹೋಗಬಾರ್ದು ಮುಂದೆ ಅಂತ ಅದರ ಅರ್ಥ ಮಕ್ಕಳೇ. ನೆಕ್ಸ್ಟ್ ಪುರಸ್ಕಾರ. 8 ಮಾರ್ಕ್ ಇದೆ. ತಿರಸ್ಕಾರ. ಪುರಸ್ಕಾರ ತಿರಸ್ಕಾರ. ಪುರಸ್ಕಾರವನ್ನು ಮಾಡುವುದು ಎಂದರೆ ಪ್ರೋತ್ಸಾಹವನ್ನು ಮಾಡುವುದು ಅಥವಾ ಮುಂದೆ ನಡಿ ಸರಿ ಅಂತ ಹೇಳುವುದು ಅಥವಾ ಬಹುಮಾನವನ್ನು ನೀಡುವುದು, ಅದು ಪುರಸ್ಕಾರ ಮಕ್ಕಳೇ. ಪ್ರೋತ್ಸಾಹವನ್ನು ಮಾಡಿದ ಹಾಗೆ. ತಿರಸ್ಕಾರ ಎಂದರೆ ಅದನ್ನು ನಿಷೇಧ ಮಾಡಿದ ಹಾಗೆ. ಈ ಥರ ಮಾಡಬೇಡ ಎಂದು ಹೇಳುವುದು ತಿರಸ್ಕಾರ. ಅದನ್ನು ಮುಟ್ಟಬೇಡ, ಮುಟ್ಟು ಅಥವಾ ಮುಟ್ಟಬೇಡ ಅಂತ ಹೇಳ್ತೀವಲ್ಲ, ಹಾಗೆ ಮುಟ್ಟಬೇಡ ಅಂತ ಹೇಳೋದ್ರನ್ನ ಅದು ತಿರಸ್ಕಾರ. ನೆಕ್ಸ್ಟು ಹಿಂದಿನ. ಹಿಂದಿನ ಎಂದರೆ ಹಳೆಯ ಮಕ್ಕಳೇ, ಪ್ರಾಚೀನ ಕಾಲದ್ದು. ಅದಕ್ಕೆ ವಿರುದ್ಧವಾದದ್ದು ಮುಂದಿನ. ಹಿಂದಿನ ಮುಂದಿನ. ಮುಂದಿನ ಭವಿಷ್ಯ ಅಂತ ಹೇಳ್ತೀವಲ್ಲ, ಅದು ಮಕ್ಕಳೇ ಮುಂದಿನದ್ದು. ಗೌರವ, ಅದಕ್ಕೆ ಚಿಹ್ನೆ ಅಗೌರವ. ಗೌರವ ಅಗೌರವ. ಗೌರವ ಎಂದರೆ ಗೌರವವನ್ನು ನೀಡಿ ಮರ್ಯಾದೆಯನ್ನು ನೀಡುವುದು. ಅಗೌರವ ಎಂದರೆ ಅದಕ್ಕೆ ವಿರುದ್ಧವಾಗಿ ಇರ್ತಕ್ಕಂಥದ್ದು ಮಕ್ಕಳೇ. ಏನು ಆ ಥರ
ತಾವು ತಲೆಬಾಗದೇ ಇರುವುದನ್ನು ಅಗೌರವ ಅಂತ ಕರಿತೀವಿ. ನೆಕ್ಸ್ಟ್ ಸಮೃದ್ಧ, ಅದಕ್ಕೆ ವಿರುದ್ಧವಾದದ್ದು ಅಸಮೃದ್ಧ. ಸಮೃದ್ಧ ಎಂದರೆ ಎಲ್ಲವನ್ನೂ ಸಹ ಹೊಂದಿರುವುದು, ಅಸಮೃದ್ಧ ಎಂದರೆ ಅದಕ್ಕೆ ವಿರುದ್ಧವಾದದ್ದು ಹೊಂದದಿರುವುದು. ನೆಕ್ಸ್ಟ್ ಅಭ್ಯಾಸಗಳು ಆದಮೇಲೆ ಮಕ್ಕಳೇ ಪ್ರಾಸ ಪದಗಳು. ಈ ಒಂದು ಪ್ರಾಸ ಪದಗಳು ಅಂದರೆ ಏನು ಮಕ್ಕಳೇ? ಪ್ರಾಸ ಎಂದರೆ ಇಂಗ್ಲೀಷ್ನಲ್ಲಿ ಅದನ್ನು ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ ಮಕ್ಕಳೇ. ಈಗಾಗಲೇ ನಿಮಗೆ ಬರೆದಿದ್ದೀರಾ ಸಾಕಷ್ಟು ಸರಿ. ಸೊ ಇಲ್ಲೂ ಒಂದಷ್ಟು ನೋಡೋಣ ಬನ್ನಿ ಮಕ್ಕಳೇ. ಪದ್ಯದಲ್ಲಿ ಇರ್ತಕ್ಕಂಥ ಪದಗಳು ಜನ ಘನ. ಇಲ್ಲಿ ನೋಡಿ ಮಕ್ಕಳೇ, ನ ಎಂಬತಕ್ಕಂಥದ್ದು ಲಾಸ್ಟಲ್ಲಿ ಒಂದೇ ಇದೆ. ಸೊ ಅದಕ್ಕೆ ಜನ ಘನ. ನೆಕ್ಸ್ಟು ಬೆಳೆ, ಅದಕ್ಕೆ ಕಳೆ. ಬೆಳೆ ಕಳೆ, ಅದು ಯಾವುದೇ ಆಪೋಸಿಟ್ ಆಗಿರ್ಬೋದು ಅಥವಾ ಅರ್ಥನೂ ಆಗಿರ್ಬೋದು, ಅದರ ಹತ್ತತ್ರನೇ ಇರ್ಬೋದು ಮಕ್ಕಳೇ. ಆದರೆ ಪ್ರಾಸಪದ ಆಗಿರಬೇಕು ಆದರೆ ಮಕ್ಕಳೇ. ಅಂದರೆ ಅಕ್ಷರಗಳು ಮೊದಲ ಪದ ಅಥವಾ ಎರಡನೇ ಪದ ಅಕ್ಷರಗಳು ಒಂದೇ ಆಗಿರಬೇಕು. ಬೆಳೆ ಕಳೆ, ನೆಲೆ ಕಲೆ, ತೊಳೆ ಹೊಳೆ, ಚಣ ಗುಣ, ಒಡಲಿಗೆ ಬಾಳಿಗೆ. ನೋಡಿ ಗೆ ಇದೆ, ಇಲ್ಲಿದೆ, ಲೀ ಇದೆ, ಆದರೆ ಗೆ ಮಾತ್ರ ಒಂದೇ ಇದೆ ಮಕ್ಕಳೇ. ಜನ ಮನ, ಇದು ನೋಡಿ ಮಕ್ಕಳೇ, ಇದು ಸಹ ಒಂದೊಂದೇ ಪದ ಇದೆ ನೋಡಿ. ಜನ ಮನ, ನಾ ಲಾಸ್ಟ್ ಪದಗಳು ಹೊಂದಾಣಿಕೆ ಆಗಿವೆ ಮಕ್ಕಳೇ. ಜನ ಮನ, ಕೆಂಪು ಕಪ್ಪು. ನೆಕ್ಸ್ಟು ಋಣ ಪ್ರಾಣ, ಋಣ ಪ್ರಾಣ ನೋಡಿ. ನ ಲಾಸ್ಟ್ ಒನ್ನು ಹಾಡು ನಾಡು. ಈಗ ನೋಡಿ ಮಕ್ಕಳೇ, ಹಾಡು ನಾಡು, ಡು ಲಾಸ್ಟಲ್ಲಿ ಬರ್ತದೆ. ಇದನ್ನು ಹೇಳೋದು ಮಕ್ಕಳೇ ಪ್ರಾಸಪದಗಳು ಅಂತ. ನೆಕ್ಸ್ಟ್ ಮಕ್ಕಳೇ ತತ್ಸಮ ಮತ್ತು ತದ್ಭವ ಪದಗಳು. ನೋಡಿ ಮಕ್ಕಳೇ, ತತ್ಸಮ ಮತ್ತು ತದ್ಭವ ಪದಗಳು ಇವು ಕನ್ನಡದ ಪದಗಳಲ್ಲ ಅಲ್ಲ ಮಕ್ಕಳೇ. ಇವು ಸಂಸ್ಕೃತದಿಂದ ಅನೇಕ ಶಬ್ದಗಳು ನಮ್ಮ ಕನ್ನಡ ಭಾಷೆಗೆ ಬಂದಿವೆ ಮಕ್ಕಳೇ. ಅವುಗಳನ್ನೇ ತತ್ಸಮ ಪದಗಳು ಮತ್ತು ತದ್ಭವ ಪದಗಳು ಅಂತ ಕರಿತೀವಿ. ಈ ಒಂದು ಸಂಸ್ಕೃತ ಭಾಷೆಯಿಂದ ನೇರವಾಗಿ ಬಂದಂಥ ಪದಗಳನ್ನು ತತ್ಸಮ ಪದಗಳು ಅಂತ ಕರಿತೀವಿ. ಆನಂತರ ಸ್ವಲ್ಪ ಬದಲಾವಣೆ ಆದರೆ ಅದನ್ನು ತದ್ಭವ ಅಂತ ಕರಿತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಋಣ ಋಣ ಅದು ಹತ್ತತ್ರವಾಗಿರ್ತಕ್ಕಂಥ ಅರ್ಥ ಒಂದೇ ಥರ ಇತ್ತೆ, ಆದರೆ ಸ್ವಲ್ಪ ಪರಿವರ್ತನೆ ಆಗಿದೆ ಮಕ್ಕಳೇ. ಜನ್ಮ ಜನುಮ, ಜನ್ಮ ಅಂದ್ರೆ ಒಂದನೇ, ಜನುಮ ಅಂದ್ರೆ ಒಂದನೇ, ಎರಡೂ ಒಂದನೇ. ಅದು ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ ಮಕ್ಕಳೇ. ಮುಖ ಮೊಗ, ಬಣ್ಣ ವರ್ಣ, ಬಣ್ಣ ಅಂದ್ರೆ ಒಂದೇ, ವರ್ಣ ಅಂದ್ರೆ ಒಂದೇ ಮಕ್ಕಳೇ. ನಾಲ್ಕು, ಚಂದ್ರ ಚಂದಿರ, ಮೂಕ ಮೂಗ, ಕ್ಷಣ ಚಣ. ಹೀಗೆ ಮಕ್ಕಳೇ ಕೆಲವೊಂದು ಹತ್ತತ್ರ ಇರ್ತವೆ ಪದಗಳ ಅರ್ಥಗಳು. ಸೊ ಇದನ್ನು ತತ್ಸಮ ತದ್ಭವ ಅಂತ ಹೇಳ್ತೀವಿ ಮಕ್ಕಳೇ. ಸಾಯಿರಾಮ್ ಮಕ್ಕಳೇ, ಥ್ಯಾಂಕ್ ಯು, ವಂದನೆಗಳು.